ಎಲ್ರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವಂಥ ನಮ್ಮ ಪ್ರಾದೇಶಿಕ ಪ್ರಬಂಧಕಾರರಾದಂಥ ಶ್ರೀಯುತ ವೇಣುಗೋಪಾಲ್ ಸರ್ ಹಾಗೂ ಗುಂಡೂರು ಪಂಚಾಯತಿ ಅಧ್ಯಕ್ಷರಾದಂಥ ಶ್ರೀಯುತ ರಾಘವೇಂದ್ರ ಅವರೇ, ರವಿ ಮಠಪತಿ ಅವರೇ ಹಾಗೂ ವೇದಿಕೆಯಲ್ಲಿರೋ ಗಣ್ಯ ವ್ಯಕ್ತಿಗಳೇ ಹಾಗೂ ಊರಿನ ನಾಗರಿಕರೇ, ನನ್ನ ಸಹೋದ್ಯೋಗಿಗಳೇ, ಬಹುಶಃ ಈ ಬ್ಯಾನರ್ ರೋಡ್ ಮೇಲೆ ಎಲ್ಲರ ಒಂದು ಮನಸ್ಸಲ್ಲಿ ಒಂದು ಪ್ರಶ್ನೆ ಇರ್ತದೆ, ಈ 100% ಡಿಜಿಟಲೀಕರಣ ಅಂದ್ರೆ ಏನು ಅಂತ. ನಿಮಗೆ ಈಗಾಗಲೇ ಗೊತ್ತಿದೆ, ಸರ್ಕಾರ ಡಿಮಾನಿಟೈಸೇಷನ್ ಅಂತ ನಿಮ್ಗೆ ಗೊತ್ತಿದೆ. ಹಣನ ಹಿಂಪಡೆದ್ರು 1,000 ಮತ್ತು 500 ಮುಖಬೆಲೆಯ ನೋಟ್ಗಳಿಂದ. ಅಲ್ಲಿಂದ ಇಲ್ಲಿವರೆಗೂ ಕೇವಲ ಗ್ರಾಹಕರೊಂದೇ ಅಲ್ಲ, ಇಡೀ ದೇಶ ಒಂದು ಸಂಚಲನದಲ್ಲಿ ತೇಲುವಂತಹ ಒಂದು ಪರಿಸ್ಥಿತಿ ಇತ್ತು. ಇದು ಯಾತಕ್ಕಾಗಾಯ್ತು? ಇಷ್ಟು ದಿವಸ ಇರುವೆಗಳನ್ನು ಒಮ್ಮಿಂದೊಮ್ಮೆಗೆ ನೋಡಿದ ತಕ್ಷಣ ನಾವು ಎದಕ್ಕೆ ಗಾಬರಿಗೊಂಡ್ವಿ, ಎದಕ್ಕೆ ಇಷ್ಟೊಂದು ವಿಚಲಿತಗೊಂಡ್ವಿ, ಅಥವಾ ಇದಕ್ಕೆ ಎಷ್ಟು ನಾವು ಪರದಾಡಿದ್ವಿ ಅಂತಂದ್ರೆ, ನಾವೆಲ್ಲರೂ ಇದುವರೆಗೂ ಕೇವಲ ನಮ್ಮ ಪಾಕೆಟ್ನಲ್ಲಿರೋ ದುಡ್ಡು ಅಥವಾ ಬ್ಯಾಂಕ್ನಲ್ಲಿರೋ ನಮ್ಮ ಖಾತೆಯ ದುಡ್ಡು, ನೇರ ದುಡ್ಡಿನ ವ್ಯವಹಾರವನ್ನು ಮಾಡಿ 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 ನಮಗೆ ಅಭ್ಯಾಸ ಆಗೋಗಿತ್ತು. ಈ ಅಭ್ಯಾಸನ ತಪ್ಪಿಸ್ಲಿಕ್ಕೆ ಏನಾದರೂ ಮಾಡಬೇಕು ಅಂತೇಳಿ ಸುಮಾರು ವರ್ಷಗಳಿಂದ, ಕೇವಲ ಇದೊಂದೇ ಸರ್ಕಾರ ಅಂತಲ್ಲ, ಸುಮಾರು 10 ವರ್ಷಗಳ ಹಿಂದಿನಿಂದಲೂ ಒಂದು ಚಿಂತನೆ ನಡೆದಿತ್ತು. ಅದು ಈ ಸರ್ಕಾರದಲ್ಲಿ ಏನಾಯ್ತು, ಆ ಚಿಂತನೆಗೆ ಒಂದು ರೂಪ ಕೊಟ್ಟು, ಅಂದ್ರೆ ಒಂದಿಲ್ಲ ಒಂದು ಕಾಲಕ್ಕೆ ಒಂದು ಕೆಲಸ ಆಗ್ಲೇಬೇಕಲ್ವಾ, ಆ ಕೆಲಸ